ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಶನಿವಾರ ಮಕ್ಕಳ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ಸಾಯಂಕಾಲದೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿವಿ, ಸ್ನಾನ ಮಾಡಿ ಇಲ್ಲಿ ನೋಡ್ಬೋದು. ನಾವೇನು ರೆಡಿ ಈಗ, ನಮಿತಾನು ರೆಡಿ ಈಗ, ಇನ್ನೂ ನಮ್ಮ ಮನೆಯವ್ರು ರೆಡಿ ಆಗಿಲ್ಲ. ಚಾ ಬಿಸ್ಕೆಟು ತಿನ್ನಾಗತ್ತಾರ. ಟೈಮ್ ಆಯಿತು ಆಲೆ, ಇಲ್ಲೇ 7 ಗಂಟೆ ಹಾಕ್ಬಂತು. ಈಗ ನಾವು ಮನೆ ಬಿಡ್ರಿಗಿನ 7 ಗಂಟೆ ಆಕೈತಿ. ಯಾವಾಗ ಮುಗಿತೈತೆ ಏನೋ ಗೊತ್ತಿಲ್ಲ. ಹೋಗಿ ವಾಪಸ್ ಬರೋದ್ರೊಳಗೆ ಚಾ ಕುಡಿತೀನಿ. ಓ ಪಡವ ಯಾರು ಎಲ್ಲಿ ಕುಂತೀವಿ? ಇಲ್ಲೇ ಕುಂತೀವಿ. ಮತ್ತು ನೀವು ಕುಂತೀರಲ್ಲ, ಅದಕ್ಕೆ ನಾವೇ ಬಿಸ್ಕೆಟ್ ತಿಂತೀಯನ? ಬಿಸ್ಕೆಟ್ ತಿಂತೀಯಾ? ನೋಡೋಣ, ತಿಂದ್ರೆ ತಿನ್ನಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಟೈಮ್ ಆಗೈತಿ, ಲಘುನ ಹೋಗ್ಬೇಕು ಅಂದ್ಕೊಂಡ್ವಿ. ಅಲ್ಲೇ ಟೈಮ್ ಆಯ್ತು ನೋಡ್ರಿ, ಅದಿಲ್ಲ. ನಮಿತ ಸ್ಕೂಲಿಂದ ಇವತ್ತು ಸ್ಕೂಲ್ ಇತ್ತಕ್ಕಿದು ಶನಿವಾರ, ಅದಕ್ಕೆ ಅಕ್ಕಿ ಬಂದಮೇಲೆ ರೆಡಿಯಾಗಿ ಹೊಂಟೀವಿ. ಆಮೇಲೆ ಈಕಿಗೆ ಹೋಗೋ ಖುಷಿಗೆ ಏನು ತಿನ್ನೋಕ್ಕಾಗಲ್ಲ, ಗೊತ್ತಾಗ್ಬಿಟ್ಟೈತಿ ಈಗ. ಆಮೇಲೆ ತಿನ್ನಂಗಿಲ್ಲಕ್ಕಿ. ನಾನು ಇದೊಂದು ತಿಂದು ಚಾ ಕುಡಿದು ನಾಳೆ ರೆಡಿಯಾಗಿ ನಾಳೆ ಹೋಗಂದ್ರೆ ಬರಿಬೇಕು. ನಾನೇ ಬರ್ಬೇಕ? ನೀವು ಬರೋದ್ರೆ ಆಗಲ್ಲ. ಹಾಂ, ಏನು ಗೊತ್ತನ, ಏನಾರ ಹೆಚ್ಚು ಕಡಿಮೆ ಮತ್ತೆ ಹಾಲು ನೋವು ಬಂದೈತಿ. ಚಾಕ್ಲೇಟ್ ನೀನೆ ಏನು ತಿನ್ನಬಾರ್ದು ಬಿಡು. ನಾನು ದುಬೈ ಚಾಕ್ಲೇಟ್ ತಿಂದಾಳ. ನಾನು ಹೇಳಿದೆ ಬೇಡ. ತಿಂದು ಚಾ ಕುಡಿಯೋವರೆಗೂ ಯುಗಾದಿಗೆಲ್ಲ ಬರಬೇಕು. ನೋಡಿ ಕಾಶ್ ನೋಡಿ ಒಳ್ಳೆ ವಾಪಸ್ ಮೆಡಿಕಲ್ ಶಾಪ್ ನೋಡಿ ಎಂಥದೈತಿ. ಅವಾಗ ಇಟ್ಟಿಟ್ಟ ಇರ್ತಿದ್ವಾ? ಎಲ್ಲ ಅವೈಲಬಿಲಿಟಿ ಕೊಟ್ಬಿಡ್ತಾರ. ನಮ್ಗೆ ಏನು ಬೇಕೋ ಹೋಗಿ ತಗೋಬೇಕು ಅಷ್ಟೇ. ಕರಿಲಾರ್ದಾರ ಮನೆಗೆ ಹೋಗೋಣ, ಮದ್ವೆಗೆ ಹೋಗೋಣ. ಡೈರೆಕ್ಟ್ ಊಟಕ್ಕೆ ಹೋಗ್ಬಿಡೋದು. ಇದು ಅದ ಏನು ಪಾರ್ಟಿ ಹಾಲ್ ಎಲ್ಲ ಸಾಯಿ ಬೋಟ್ ಪ್ಯಾಲೇಸ್ ಇಲ್ಲೇ ಇಟ್ಕೊಂಡು ಬರ್ತಾರೆ. ಇಲ್ಲೇ ನೋಡಿ ಬಂದಿದ್ದು ಹಾಕಿತ್ತಲ್ಲ ನಾವಿಲ್ಲ. ಅದು ಈಗ ಮೊನ್ನೆ ಇದಾಗೈತಿ ಓಪನಿಂಗ್. ಅಕ್ಕೆ ಅನಿತಾ ಇಲ್ಲೇ ಬರ್ತಾಳೆ. ಯಾ ಅನಿತಾ? ಇಲ್ಲ ಇಷ್ಟು ಟ್ರಾಫಿಕ್. ಅಯ್ಯೋ, ಎಲ್ಲೋದು ಟ್ರಾಫಿಕ್ ಹೋಗ ಇವತ್ತು. ಕಂಡಿರೋದ ಲೇಟಾ? ಹಾಂ, ಇರುತ್ತಾ ತಗೊಂಡೋಗಿರ್ತಾರೆ. ಘಮ ಘಮ ವಾಸನೆ.
ಯಜ್ಞಗೆ ಇಳಿಯೋದ್ಕ ಮ್ಯಾಗ ಹತ್ತೋದ್ಕ ಭಯ ನನಗೆ. ಜಂಪ್ ಮಾಡ್ತಾರ ತಗೊಂಡು ಹೋಗೋದು ತಲೆ ತಿರುಗದಂಗೆ ಆಗ್ತೈತಿ ನನಗೆ ಇವಾಗ. ಹೌದಾ? ತೆಗಿಲ್ಲ ಕೊಡ್ತೀವಿ. ಲಗು ಲಗು ನುಂಗು ತೊಡಿ ನೋಡ್ಸಕ್ಕೆ ಬಿಸಿ ಇದ್ದಾಗ ತಿನ್ಬೇಕು ಇವನೊಂದು ಸ್ವಲ್ಪ. ಅದಿಲ್ಲ ಎಲ್ಲ ಚಲೋ ಹಾಕ್ಯಾರ ನೋಡು. ಪನ್ನೀರು, ಕ್ಯಾಪ್ಸಿಕಮ್ಮು, ಹೂವ ಭಾಳ ಬಿಸಿ ಐತಿ. ಅದಕ್ಕೆ ಅದು ಇದು ಬರುತ್ತೆ ನೋಡು ಚೀಸು ಹಿಂಗೆ ಹೇಳ್ಕೊ. ನಮ್ಮಿ ಬಾಯ ನೀರ ಒಂದು ಅಲ್ಲೋ ಬತ್ತು ನೀ ಇಷ್ಟು ಉದ್ದ ಬಂತು ಅತ್ತ ಹಿಂಗೆ ಕೊಡಕೂತಾರ ಹಾ ಸ್ಟಾಪ. ಫ್ರೆಂಡ್ಸ್ ನೋಡ್ರಿ, ಈಗ ಮನೆಗೆ ಬಂದು ಪಿಜ್ಜಾ ನನಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು. ಹಾಗಾಗಿ ಅಲ್ಲೇ ತಿಂದೆ ನಾನು. 2 ಪೀಸ್ ತಿಂದೆ, ಪನ್ನೀರಿಂದ 2 ಪೀಸ್, ಇದು 1 ಪೀಸ್ ತಿಂದೆ. ಇನ್ನು 3 ಪೀಸ್ ಉಳ್ದಾವೆ. ನಮ್ಮ ಮನೆಯವರು ನವ್ಯ ತಿಂದಿಲ್ಲ, ಅದಕ್ಕೆ ಅವ್ರಿಗೆ ಬಿಸಿ ಮಾಡ್ಕೊಡಕತ್ತೀನಿ. ನಾವು ಬಿಸಿ ಬಿಸಿ ಅವತ್ತು ತಿಂದ್ವಿ. ಅಲ್ಲೇ ಬಿಸಿ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ತಣ್ಣಗಾಗೈತಿ, ಗಾಡಿ ಬಂದಿವಿ ಅಲ್ಲಿ ಗಾಡ್ಯಾಗ, ಅದಕ್ಕೊಂಚೂರು ಬಿಸಿ ಆಗಲಿ ಅಂತ ಬಿಸಿಗಿಟ್ಟೀನಿ. ಎಲ್ಲ ಐಟಮ್ ತಂದು ಒಳಗಿಟ್ವಿ. ಇಟ್ಬಿಟ್ಟು ನೋಡ್ರಿ ಇಲ್ಲಿ ಮಕ್ಕೊಂಡಾಳ. ಸುಸ್ತಾಗ್ಬಿಟ್ಟಾಳ ಇಬ್ಬರು, ಅದಿಲ್ಲ. ಇಲ್ಲೊಂದಿಷ್ಟು ತಂದಿಟ್ಟಿವಿ, ಅಲ್ಲೊಂದಿಷ್ಟು ಅದಾವು ಪಿಜ್ಜಾ ಪ್ಯಾಕೆಟ್. ಆಮೇಲೆ ಇಲ್ಲಿ ನೋಡ್ರಿ ಇವೆಲ್ಲ ಮಾಡ್ತೀನಿ. ಈಗ ತೋರಿಸ್ತೀನಿ. ಫಸ್ಟು ತಿನ್ನಿಸ್ತೀನಿ. ಹಾಂ, ನಂಗೆ ಅಂಕರ್ ಹೊಟ್ಟೆ ತುಂಬೈತಿ, ಆಕಿಗೆ ತಿನ್ನಿಸ್ಬೇಕು. ತಿನ್ನಿಸಿ ಆಮೇಲೆ ಮಾಡ್ತೀನಿ ವಿಡಿಯೋ. ಸಾಕು, ಬಿಸಿ ಆಯಿತು, ಸ್ವಲ್ಪ ಬಿಸಿ ಆದ ಸಾಕು. ಫ್ರೆಂಡ್ಸ್ ಏನು ಗೊತ್ತಾ, ಡಿ-ಮಾರ್ಟಲ್ಲಿ ತುಂಬ ಸಸ್ತಾ 2 ಪಿಜ್ಜಾ ಸೇರಿ ಸುಡ್ತೈತೆ, ಕೈ ಸುಡ್ತು. ಬರೀ 258 ರೂಪಾಯಿ. ಎಷ್ಟು ಖುಷಿ ಆಯ್ತು ನನಗಂತೂ. ಅದೇ ನಾವು ಡೊಮಿನೋಸು ಆರ್ಡ್ರ್ ಮಾಡಿದ್ರೆ ಬರೀ ಒಂದಕ್ಕೆ 300-400 ರೂಪಾಯಿ ತೊಗೊತಾರೆ. ಹೌದಿಲ್ಲ ರೀ? ಬೆಸ್ಟ್ ಇದು. ಟೇಸ್ಟು ಸಗತ್ತಾಗೈತಿ. ಯಾವ್ದಾರು ತಿನ್ನಿರಿ, ನಿಮಗೆ ಯಾವ್ದು ಬೇಕಂತ ತಿನ್ನಿರಿ. ಇದನ್ನು ತಿಂದೀವಿ, ಎದ್ದೇಳ ನಾವೇ ತಿನ್ನಿಸ್ತೀನಿ. ಕುಷ್ಕಾನ ತಂದಾರಿಲ್ಲ, ನನಗಂತ ಹೊಟ್ಟೆ ತುಂಬೈತಿ. ಅವರ 3 ಮಂದಿ ಚಲೋ ಆಗಿತ್ತಲ್ಲ. ತಿಂದಾಗ ನೋಡ್ಬೇಕು, ದಾರ ಬಂದಂಗೆ ಬರ್ತಿತ್ತು. ಓಕೆ ಫ್ರೆಂಡ್ಸ್, ಎಲ್ಲ ತಿಂದು ಮತ್ತು ನಮ್ಮ ಮಮ್ಮಿ ಸಿಗ್ತಾರ. ಫ್ರೆಂಡ್ಸ್ ನೋಡ್ರಿ, ಊಟ ಆಯಿತು, ಎಲ್ಲ ಆಯಿತು. ಈಗ ಏನೇನು ತೊಗೊಂಬಂದಿವಿ ಅವನ್ನೆಲ್ಲ
ನಿಮ್ಗೆ ತೋರಿಸಿ ತೆಗೆದಿಟ್ಟು ಮಕ್ಕೋಬೇಕು. ಮತ್ತು ಇನ್ನು ಹಂಗೆ ಬಿಟ್ಟೆ ಅಂದ್ರೆ ಮತ್ತು ನಾಳೆಗೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಆಗುತ್ತೆ ಬಟ್ ಮತ್ತು ಎದ್ದೇಳು ಕೆಲಸ ಮುಗಿಸ್ಕೊ ಆಮೇಲೆ ವಿಡಿಯೋ ಮಾಡೋ ಅದಕ್ಕೆ ಬಾಯ್ ಹಾಗಾಗಿ ಮಾಡ್ಕೊಂಬಿಟ್ರಾಯ್ತು. ಟೈಮು 11 ಆಗೈತಿ, ಒಂದು 5 ನಿಮಿಷ ಮುಂದೆ ಐತಿ. 11 ಆಗೈತೆ ಅಂತಲೇ ಇಟ್ಕೊರಿ. ಬರ್ರಿ ಏನೇನು ತೊಗೊಂಬಂದೀನಿ. ಈ ಸಲ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಯಾಕಂದ್ರೆ ಡಿ ಮಾರ್ಟಿಗೆ ಹೋಗ್ಲಾರ್ದ 4-5 ತಿಂಗಳನ್ನ ಆಗಿತ್ತು. ಇಲ್ಲೇ ಒಂದಿಟ್ಟು ಏನಾರು ಖಾಲಿ ಆದಮೇಲೆ ಹೋಗಿ ಇಟ್ಟಿಟ್ಟು ತೊಗೊಂಬರ್ತಿದ್ವಿ. ಹಾಗಾಗಿ ಡಿ ಮಾರ್ಟಿಗೆ ಹೋದ್ರೆ ಎಲ್ಲ ಜಾಸ್ತಿನೇ ತೊಗೊಂಬರ್ಬೋದು, ಮತ್ತು ಸ್ವಲ್ಪ ರೇಟನ್ನು ಕೂಡ ಕಡಿಮೆ ಆಕೈತೆ ಅಲ್ಲೇ. ಹಾಗಾಗಿ ತೊಗೊಂಬಂದು ಹೋಗಿ ಫಸ್ಟ್ ತೋರಿಸ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಒಂದು ಮನೇಲಿ ಇತ್ತು, ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆಮೇಲೆ ನಾನು ತೆಗೆದು ಇಟ್ಬಿಡ್ತೀನಿ, ಅವರು ಎಲ್ಲ ಸೇವ್ ಮಾಡಿರ್ತಾರೆ. ಇದು ಗರಂ ಮಸಾಲ ಎವರೆಸ್ಟ್, ಕಡ್ಲಿ ಹಿಟ್ಟಿನ ಪ್ಯಾಕೆಟು. ಇದು ರವದ್ದು ಪ್ಯಾಕ್ ಅಲ್ಲೇ ಕಟ್ ಆಗಿಬಿಡ್ತು. ಹೆಂಗೋ ನಾನು ಸಡನ್ನಾಗಿ ನೋಡಿದೆ, ಚಲೋ ಆಯಿತು. ನೋಡಲಿಲ್ಲ ಅಂದಿದ್ರೆ ಎಲ್ಲ ನೆಲದ ಪಾಲಕ್ಕಿತ್ತು ರವೆ, ಉಪ್ಪಿಟ್ಟಿನ ರವೆ. ಮತ್ತು ಈ ಚೀಲ ಹಿಡಿದ್ಬಿಟ್ಟೆ ನೋಡ್ರಿ, ಕಟ್ಟಾಗಿಬಿಡ್ತು ಇದು ಕವರ್. ಅದಕ್ಕೆ ಈ ಚೀಲ ಹಿಡಿದೆ, ಇದ್ರಾಗ ಬಿದ್ದೈತಿ. ಇದು ರವೆ ಇದ್ರೊಳಗೆ ಇರಲಿ, ನಾಳೆ ಬೆಳಿಗ್ಗೆ ಒಂದು ಕವರ್ಗೆ ಹಾಕಿ ಇಟ್ಕೊತೀನಿ. ಇದು ನೋಡ್ರಿ ಕಡ್ಲಿ ಹಿಟ್ಟು, 5 kg ಗೋಧಿ ಹಿಟ್ಟು. ಆಮೇಲೆ ಇದು ಚಿಕ್ಕದು ನೋಡಿ ಸಿಗಲಿಲ್ಲ, ದೊಡ್ಡದಾಗ ಸಿಕ್ತು. ನಾವೇನು ಜಾಸ್ತಿ ತಿನ್ನಲ್ಲ ಇದನ್ನ, ಉಪ್ಪಿನಕಾಯಿ ಯಾವಾಗಾರು ಒಂದ್ಸಲ ತಿಂತೀವಿ, ಬಟ್ ಚಿಕ್ಕ ಸಿಗಲಿಲ್ಲ. ಅದಕ್ಕೆ ಇದನ್ನ ತೊಗೊಂಬಂದೆ, ಇಟ್ಕೊಂಡ್ರೆ ಏನಾಗಲ್ಲ. ಅದೇನು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಇದು ಅವಕಾಯಿ ಅಂತ ಹೇಳಿಬಿಟ್ಟು ಮ್ಯಾಂಗೋ ಪಿಕ್ಕಲ್ ಅವಕಾಯಿ, ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಶಾಂಪು ಹಿಮಾಲಯ ಆಂಟಿ ಡ್ಯಾಂಡ್ರಫ್ ಶಾಂಪು. ಇದನ್ನ ಭಾಳ ದಿವಸ ಆಯ್ತು ಯೂಸ್ ಮಾಡಕ್ಕಂತ. ಹಂಗೆ ಮುಂದಕ್ಕೆ ಇಡು. ಇವು ಸೂರ್ಯಕಾಂತಿ ಬೀಜ ರೋಸ್ಟೆಡ್ ಅಂತ, ಯಾವಾಗಾರ ತಿನ್ಬೇಕು ಅನಿಸ್ತಾ ತಿನ್ನಕ್ಕೆ ಬರ್ತಾವೆ, ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಮೇಲೆ ಇವು ನೋಡಿ ಸಂಡಿಗೆ ಥರ ಬರ್ತಾವಲ್ಲ, ಆ ಥರದ್ದು ಇವು. ಅನ್ನ ಸಾರು ಮಾಡಿದಾಗ ಬೇಕಲ್ಲ. ಹಾಗಾಗಿ ಇದು ನೋಡ್ರಿ ಚಿಕನ್ ಕಬಾಬ್ ಪೌಡ್ರ್ ತೊಗೊಂಬಂದಾರ ನಾಳೆಗೆ. ಆಮೇಲೆ ಇದು ಎವರೆಸ್ಟ್ ಚಿಲ್ಲಿ ಪೌಡ್ರ್, ಮಾಮಾ ಅರ್ತ್ ಕ್ರೀಮು, ಮಾಯ್ಶ್ಚರೈಸರ್ ಸ್ವಲ್ಪ ಐತಿ, ಅದಕ್ಕೆ ತೊಗೊಂಬಂದೆ. ಇದು ಚೆನ್ನಾಗಿ ಬರ್ತದೆ ಹಂಗಾಗಿ. ಆಮೇಲೆ ಬ್ರಷ್ ತೊಗೊಂಡೆ 2 ಈ ಥರದ್ದು. ಆಮೇಲೆ ಕೊಕೊನಟ್ ಆಯಿಲ್ ಎಷ್ಟು ಚಿಕ್ಕದು ತೊಗೊಂಡೆ, ಬರುತ್ತೆ ಒಂದು 2 ತಿಂಗಳು. 2 ತೊಗೊಂಡಿವಿ ಪುಟ್ಟ. ಇದು ಕಡ್ಲಿ ಹಿಟ್ಟು, ಯಾಕಂದ್ರೆ ಬಜ್ಜಿ ಗಿಜ್ಜಿ ಮಾಡ್ಕೊಂಡು ತಿನ್ನಕ್ಕೆ ಬೇಕಲ್ಲ ಅದಕ್ಕೆ. ಇದು ಸ್ಟೀಲಿಂದು ಈ ಥರದ್ದು ಸ್ಕ್ರಬ್ಬರ್ 1 ತೊಗೊಂಡೆ. ಆಮೇಲೆ ಗುಡ್ ನೈಟ್ 2. ಈಗ ಬ್ಯಾಸಿಗೆ ನೋಡ್ರಿ ಸೊಳ್ಳೆ ಜಾಸ್ತಿ, ಫ್ಯಾನ್ ಹಾಕ್ಕೊತೀವಿ, ಒಂದೊಂದ್ಸಲ ಈ ಕರೆಂಟ್ ಬೇರೆ ಹೋಗ್ಬಿಡ್ತಾವೆ. ಅದಕ್ಕೆ ಇರಲಿ ಗುಡ್ ನೈಟ್ ಅಂತ ತೊಗೊಂಡೆ. ಏಲಕ್ಕಿ, ಆಮೇಲೆ ಇಯರ್ಬಡ್ಸು ಭಾಳ ಐತಿ ಈ ಸಲ ಶಾಂತಿ. ಇದು ಮಯೋನೈಸು, ಆಮೇಲೆ ಕಲರು, ತಲೆಗೆ ಹಚ್ಕೊಳೋದು, ಫೇಸ್ ವಾಶು, ಟೀ ಪೌಡ್ರ್ ಅರ್ಧ kg. ಆಮೇಲೆ ಇದು ಚಿಕನ್ ಮಸಾಲ ಪೌಡ್ರು, ವ್ಯಾಸ್ಲಿನ್ ಚಿಕ್ಕದು, ಇನ್ನೊಂದು ಸ್ವಲ್ಪ ಐತದ, ಹಂಗಾಗಿ ಚಿಕ್ಕದು ತೊಗೊಂಡ್ಲು. ನಾನೇನು ಜಾಸ್ತಿ ಹಚ್ಕೊಳಲ್ಲ, ಅಕ್ಕಿನ ನಮಿತ. ಇದು ಕರ್ಪೂರ. ಆಮೇಲೆ ಯುಗಾದಿ ಹಬ್ಬ ಬಂತು ನೋಡ್ರಿ ನೆಕ್ಸ್ಟ್ ಮಂತು. ಅದಕ್ಕೆ ಬ್ಯಾಳಿ ಮನ್ಯಾಗ ಅದಾವು, ಅದಕ್ಕೆ 1 kg ಬೆಲ್ಲ ತೊಗೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕ್ಕದು. ನಾನು ಯಾಕಂದ್ರೆ ಜಾಸ್ತಿ ಪಲಾವು, ಟೊಮೆಟೊ ಬಾತು, ಏನೋ ಸಾಂಬಾರು ಮಾಡಲಿ ಏನೋ ಮಾಡಲಿ, ನಾನು ಫ್ರೆಶ್ ಆಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿಬಿಡ್ತೀನಿ. ಏನಾದರೂ ಯಾವಾಗಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ ತೊಗೊಂಡಿನಿ ಪಲ್ಯಕ್ಕೆ. ಅದಕ್ಕೆ ಇದು ಎಣ್ಣೆ ಒಂದು 4 ಪ್ಯಾಕೆಟ್ ತೊಗೊಂಡಿವಿ. ನಂದಿನಿ ತುಪ್ಪ, ಆಮೇಲೆ ಗೋಡಂಬಿ ಖಾಲಿಯಾಗಿದ್ದು, ಬಾದಾಮಿ ಅದಾವು, ಗೋಡಂಬಿ ಖಾಲಿಗಿತ್ತು, ಹಂಗಾಗಿ ತೊಗೊಂಡೆ. ಇದು ಅಲಸಂದಿ ಕಾಳು, ಕೆಂಪು ಅಲಸಂದಿ ಕಾಳು. ಆಮೇಲೆ ಸಾಬುದಾನಿ, ಧೂಪ 1 ಪ್ಯಾಕು. ಆಮೇಲೆ ಇದು ಹಿತ್ತಾಂಬ್ರ 2 ತೊಗೊಂಡೈತಲ್ಲ,
ಪಿತಾಂಬರ 2 ತೊಗೊಂಡೆ. ಪದೇ ಅಂಗಡಿಗೆ ಹೋಗೋದಿಲ್ಲ, ಒಂದೊಂದ್ಸಲ ಅವ್ರು ಇರೋದಿಲ್ಲ. ಅದಕ್ಕೆ ಇತ್ತಂದ್ರೆ ಮನ್ಯಾಗ ನಾನು ಬೇಕಾದಾಗ ತೊಳ್ಕೊಬೋದು. ಸಾಸಿವೆ ಇನ್ನೂ ಇಷ್ಟಿದ್ವು, ಮತ್ತು ಇದೊಂದು ಚಿಕ್ಕ ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಚಿಕ್ಕದಬ್ರು ಯಾವಾಗಾದ್ರೆ ತಲೆನೋವು ಕಾಫಿ ಕುಡಿಬೇಕು ಅನಿಸ್ದಾಗ ಕಾಫಿ ಮಾಡ್ಕೊಳ್ಕಂತೀವಿ, ಚಿಕ್ಕ ತೊಗೊಂಡಿನಿ ಭಾಳ. ಆಮೇಲೆ ಪೇಸ್ಟ್ ಸೆನ್ಸೋಡೈನ್ ಏನು ಹಚ್ಚಿ ತಿಕ್ಕಿದ್ರನ್ನ ಹಲ್ಲು ಬರುತ್ತೆ, ಸುಮ್ಮನೆ ಅಡ್ವರ್ಟೈಸ್ನಾಗ ತೋರಿಸ್ತಾರೆ. ಇನ್ನು ಎಣ್ಣೆ ಪ್ಯಾಕೆಟ್ 4 ತೊಗೊಂಡಿನಿ. ಪುಳಿಯೋಗರೆ ಚಿಕ್ಕ ತೊಗೊಂಡೆ, ಜಾಸ್ತಿ ಮಾಡೋಂಗಿಲ್ಲ ಅಂತೇಳಿ. ಆಮೇಲೆ ಇವು ಸೈಕಲ್ ಅಗರಬತ್ತಿ, ಬ್ರಷ್ ತೊಗೊಂಡೆ ಸೆನ್ಸೋಡೈನ್. ಆಮೇಲೆ ಲೈಜಾಲ್ ಅಂತೂ ಪೂರ್ತಿ ಖಾಲಿನ ಆಗಿತ್ತು, ಹಂಗೆ ತೊಳೆದೇವಿ 2-3 ಸಲ. ಕಲ್ಲು ಉಪ್ಪು ಹಾಕಿ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಹಾಕಿ ತೊಳೆದಿದ್ದೆ ಮೊನ್ನೆ ನಾನು. ಆಮೇಲೆ ದೀಪದ ಎಣ್ಣೆ 2 ತೊಗೊಂಡೆ. ಆಮೇಲೆ ಕೋಲ್ಗೇಟ್ ತೊಗೊಂಡಾರ, ಕೋಲ್ಗೇಟ್ ಅವರಿಗೆ ಪೇಸ್ಟ್ ಅವರ ತಿಕ್ಕಲ್ಲಿ ಕೋಲ್ಗೇಟ ಬೇಕಂತ ಇದ್ರೊಳಗೆ ಮತ್ತು ಎಣ್ಣೆ ಅದಾವೆ, ಅದ್ರಾಗ ಹಾಕಿಡ್ತೀನಿ. ಎಣ್ಣೆ ಇಲ್ಲೇ ಇದೆ, ಎಣ್ಣೆದು ಒಳಗಿಟ್ಬಿಡ್ತೀರಾ? ದೇವ್ರದ್ದು ಎಣ್ಣೆ ಕುಕ್ಕಿಂಗ್ ಆಗಿ ಹಾಂ ಇಲ್ಲ ಒಂದು 5 ಅದಾವೆ. ತುಪ್ಪ ಹೊರಗೆ ಇಟ್ಬಿಡ್ರಿ ಬೇಕಲ್ಲ. ಇಲ್ಲಿ ಒಂದು ಇದೊಂದು ಲೇಸ್ ತೊಗೊಂಡು ನಮ್ಮಿಂದ ಇಬ್ಬರಿಗೆ. ಆಮೇಲೆ ಇವೆಲ್ಲ ಇವು ಒಣ ಮೆಣಸಿನ್ಕಾಯಿ, ಇವು ಖಾರದ ಮೆಣಸಿನ್ಕಾಯಿ, ಇವು ಗುಂಟೂರು ಮೆಣಸಿನ್ಕಾಯಿ ಅಂತಾರೆ ನೋಡ್ರಿ ಅಂಥವು. ಬ್ಯಾಡಗಿ ಮೆಣಸಿನ್ಕಾಯಿ ಮೊನ್ನೆ ನಮ್ಮ ಮನೆಯವ್ರ ಆಫೀಸಲ್ಲಿ ಕೆಲಸ ಮಾಡೋರು, ಅವರು ನಮ್ಮ ಕಡೆಲ್ಲ ಅವರ ಗದಗ ಹತ್ರನ ಊರಿಗೆ ಹೋದಾಗ ಒಂದಿಷ್ಟು ತೊಗೊಂಬಂದು ಕೊಟ್ಟಾರ ಬ್ಯಾಡಗಿ ಮೆಣಸಿನ್ಕಾಯಿ. ಅದು ಇದು ಇರಲಿ, ಸಾಂಬಾರು ಪುಡಿ ಮಾಡ್ಕೋಬೇಕಂತ ಮಾಡೀನಿ, ನೋಡ್ತೀನಿ ಏನೇನಾಗುತ್ತೆ ಮನೆಯಾಗ. ಇದು ಮೈದಾ ಹಿಟ್ಟು. ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರು, ಪನ್ನೀರ್ ತೊಗೊಂಡೆ ಒಂದು. ತಿಂಗಳಿಗೆ 1 ಸಲ ಅಷ್ಟೇ ತೊಗೊಳೋದು ಪನ್ನೀರ್, ಪದೇ ತರಕ್ಕೆಲ್ಲ ಏನಿದೆ. ಇದು ಶೇಂಗಾ ಚಿಕ್ಕಿ ನಮ್ಮಿತ್ತಾಗ. ಇದೊಂದು ವ್ಯಾಸ್ಲಿನ್ ತೊಗೊಂಡು ಚಿಕ್ಕದು, ಅಕ್ಕಿಗಿಂತಲೆಲ್ಲ ಒಂಥರ ಡ್ರೈ ಸ್ಕಿನ್ ಆದಂಗೆ ಆಗುತ್ತೆ, ಅದಕ್ಕೆ ತೊಗೊಂಡ್ರೆ. ಇದು ನೋಡಿರಿ, ಸಣ್ಣ ಉಪ್ಪು, ದೊಡ್ಡ ಉಪ್ಪು, ಕಲ್ಲುಪ್ಪು, ಜಿನ್ಗನ್ ಉಪ್ಪು. ಆಮೇಲೆ ಶಾವಿಗೆ, ರೋಸ್ಟೆಡ್ ಶಾವಿಗೆ ತೊಗೊಂಡಿನಿ ಪಾಯಸ ಮಾಡೋಕೆ, ಖಾಲಿ ಇರುತ್ತೆ ಹಂಗಾಗಿ. ಇದು ತೊಗರಿಬೇಳೆ ಅನಿಸುತ್ತೆ, ತೊಗರಿಬೇಳೆ ಇದು ತೊಗರಿಬೇಳೆ. ಇದ್ರಾಗ ಹಾಕಿರ್ತೀನಿ ಈಗ ಸದ್ಯಕ್ಕೆ. ಮ್ಯಾಗಿ ನೋಡ್ರಿ, ನಾ ಬ್ಯಾಡ ಅಂದಿದ್ದೆ, ಅವ್ರ ಅಪ್ಪಗೆ ಹೇಳಿ ತೊಗೊಂಬಂದ. ಇದು ಇತ್ತಂದ್ರೆ ಬಂದ್ಬಿಟ್ರೆ ಎಲ್ಲ ಮಾಡ್ಕೊಂಡು ತಿಂತಾವೆ, ಅದಕ್ಕೆ ನಾನು ಬ್ಯಾಡ್ರಿ ಅಂದಿದ್ದೆ. ನನಗೆ ಹೇಳಾದ್ರೆ ತೊಗೊಂಬಂದ ಹೋಗಿ. ವಾಷಿಂಗ್ ಮಿಷಿನ್ಗೆ ಹಾಕೋದು ಲಿಕ್ವಿಡ್ 2 ಲೀಟ್ರ್ ತೊಗೊಂಬಂದೆ. 1 ತಿಂಗಳ ಮೇಲೆ ಬರುತ್ತೆ, 2 ತಿಂಗಳು ಬರುತ್ತೆ. ಆಮೇಲೆ ಇವು ಅಕ್ಕಿ ಹಪ್ಪಳ ಅಂತೀವಿ, ನಾನು ಚಿಕ್ಕ ಇಷ್ಟ ಅವ್ನು ತೊಗೊಂಡೆ. ನಮ್ಮ ಮನೆಯವ್ರು ತೊಗೊಂಡ್ರೆ ಹಂಗಾಗಿ ನೋಡ್ರಿ. ಇವು ಶೇಂಗಾ ಕಾಳು, ಈ ಚೀಲದಂತ ತೆಗೆದು ಚೀಲ ಇಡ್ತೀವಿ ಸೂಕ್ಷ್ಮ. ಆಮೇಲೆ ಒಂದೊಂದು ತೆಗಿತೀನಿ ರೀ. ಮತ್ತು ಇವು ಉದ್ದಿನ ಕಾಳು, ಎಷ್ಟು ಕೆಜಿ ತೊಗೊಂಡ್ರ? 1.5 kg ತೊಗೊಂಡ್ರೆ ಉದ್ದಿನ ಕಾಳು. ದೋಸೆ ಇಡ್ಲಿಗೆ ಬೇಕಲ್ಲ ಅದಕ್ಕೆ. ಆಮೇಲೆ ಕೆಂಪು ದಾಳು, ಮಸೂರು ದಾಳು, ಮೈಸೂರು ದಾಳು ಅಂತಾರೆ ಇವಕ್ಕೆ, ಏನು ತೊಗೊಂಡ್ರೆ. ಆಮೇಲೆ ಇದೇನು ಹೆಸರು ಬೇಳೆ ಫ್ರೆಂಡ್ಸ್. ಬೇಳೆ ಸಾರು ಮಾಡ್ತೀವಲ್ಲ, ಬೇಳೆ ಬರೀ ತೊಗರಿ ಬೇಳೆ ಹಾಕಿ ಮಾಡಿದ್ರೆ ಸಾಂಬಾರು ಅಷ್ಟು ರುಚಿ ಆಗಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಬೇಳೆ, ಒಂದು ಸ್ವಲ್ಪ ಕೆಂಪು ದಾಲ್ ಹಾಕಿ ಮಾಡಿದರೆ ಹೆಸರು ಬೇಳೆ ಇದು ಬೇಳೆ ಸಾರು ಮಸ್ತ್ ಆಕೈತಿ. ಇದು ಅವಲಕ್ಕಿ ಒಂದು 2 kg ತೊಗೊಂಡ್ರೆ ಅನ್ಸುತ್ತೆ, 2 kg ಒಂದು ಸ್ವಲ್ಪ ಕಡಿಮೆ ಐತಿ. ಆಮೇಲೆ ಇದು ಸಕ್ಕರೆ, ಇಷ್ಟ ಆಯ್ತು ನೋಡ್ರಿ. ಎಲ್ಲ ಸೇರಿ ರವೆ ಎಲ್ಲ ಆಯ್ತು ನೋಡ್ರಿ. ಇಷ್ಟ. ಇನ್ನು ಅಕ್ಕಿ ತೊಗೊಂಡಿಲ್ಲ, ಯಾಕಂದ್ರೆ ನಾವು ಅಕ್ಕಿ ತೊಗೊತೀವಲ್ಲ, ಇದು ಸಿಗಂಗಿಲ್ಲ. ಅದಕ್ಕೆ ಇಲ್ಲೇ ಇದ್ರಾಗ ತೊಗೊಂಬರ್ತಾರೆ ಹೋಗಿ KP ಅಂದಾಗ. 9,066 ರೂಪಾಯಿ ಆಗಿತ್ತು ನೋಡ್ರಿ ಇಷ್ಟೆಲ್ಲ. ಇದೇನೋ ಏನಂದ್ರೆ ನಮಗೊಂದು 2 ತಿಂಗಳು ಬರ್ತೈತಿ, 2 ತಿಂಗಳು ಬರ್ತೈತಿ ಫ್ರೆಂಡ್ಸ್. ಹಾಗಾಗಿ ಎಣ್ಣೆ ಅಂತರೂ 1 ತಿಂಗಳು ಬರ್ತಾ, 1.5 ತಿಂಗಳು ಬರ್ತಾ ಅಷ್ಟೇ. ಇನ್ನೇ
ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತಿ. ಇನ್ನೂ ಈಗ ಕಡಿಮೆ ಮಾಡೀನಿ ಎಣ್ಣೆ ಐಟಮ್ ತಿನ್ನೋದು, ಎಣ್ಣೆ ಯೂಸ್ ಮಾಡೋದು ಭಾಳ ಕಡಿಮೆ ಮಾಡೀನಿ. ಆದ್ರೂ 4 ಪ್ಯಾಕೆಟ್ ತೊಗೊಂಡಿವಿ. ನೋಡಬೇಕು ಎಷ್ಟು ಮುಂದಿನ ತಿಂಗಳು ಮಟ ಬಂದ್ರೆ ಸಾಕು, ಮತ್ತು ತೊಗೊಂಡ್ರೆ ತೊಗೊಂಡು. ಇವೆಲ್ಲ ಸಕ್ರೆ, ಅವಲಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ ಇವನ್ನೆಲ್ಲ 2 ತಿಂಗಳು ಮಾಡ್ತೀವಿ. ಮಕ್ಕಳಿಗೆ ಖಾಲಿ ಆಗಲ್ಲ. ಓಕೆ, ಇಷ್ಟೆಲ್ಲ ತೊಗೊಂಬಂದೀವಿ ಫ್ರೆಂಡ್ಸ್. ಮತ್ತು ಅದನ್ನು ಕೇಳ್ತಾರೆ ಬಿಲ್ ಎಷ್ಟಾಗೈತಿ ಅಂತಂದು ಅದಕ್ಕೆ ಹೇಳಿದೆ. 9,066 ರೂಪಾಯಿ ಆಗೈತೆ ನಾವು. 10,000 ತೊಗೊಂಡು ಹೋಗಿದ್ವಿ, 1,000 ಹೊಳೆ ತಂದ್ವಿ. ನಾನು ಒಂದು 7,000 ರೂಪಾಯ್ದು ಮಾಡ್ಕೊಂಬರ್ಬೇಕು ಅಂದ್ಕೊಂಡೆ. ಬಟ್ ಇವೆಲ್ಲ ಕಾಸ್ಟ್ಲಿ ಅಲ್ರಿ ಫ್ರೆಂಡ್ಸು. ಇಂಥವು ಕ್ರೀಮು ಮತ್ತು ಗೋಡಂಬಿ ಎಲ್ಲ ಜಾಸ್ತಿ. ಇದು ಉಪ್ಪಿನಕಾಯಿನೂ ದೊಡ್ಡದು ಸಿಕ್ತು, ಚಿಕ್ಕ ಸಿಗಲಿಲ್ಲ. ಹಂಗಾಗಿ ಮತ್ತು ಇವೆಲ್ಲ ಜಾಸ್ತಿ ತೊಗೊಂಡಿವಿ. ಆಯ್ತು ಅಷ್ಟು. 1.5 ತಿಂಗಳದ್ದು ತೊಗೊಂಡಿದ್ರು ಒಂದು 5,000 ರೂಪಾಯಿ ಹಾಕಿತ್ತು. ಮತ್ತು ಒಂದು 2 ತಿಂಗಳಿಗೆ ಆಗ ಅಷ್ಟು ತೊಗೊಂಡಿವಿ, ಜಾಸ್ತಿ ಆಗೈತಿ. ಇವೆಲ್ಲ 2 ತಿಂಗಳ ಮಟ್ಟ ಬರ್ತಾವ. ನಮಗೆ ಇನ್ನೇನಿಲ್ಲ ಖರ್ಚು. ಈ ತಿಂಗಳು ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬಂತ, ಸೇವಿಂಗ್ಸ್ ಕಡಿಮೆ ಆಗುತ್ತೆ. ಮುಂದಿನ ತಿಂಗಳು ಒಂದು ಸ್ವಲ್ಪ ಖರ್ಚು ಕಡಿಮೆ ಆಕೈತಿ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಹಂಗೆ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಆಕೈತಿ. ಹೆಂಗೆ ಬರುತ್ತೆ ಹಂಗೆ ಹೋಗೋದು, ಜೀವನ ಮಾಡಿಕೊಂಡು ಅಷ್ಟೇ. ಓಕೆ, ನಾವು ಮತ್ತೆ ನೋಡೋಣ. ಆದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಾಕತ್ತೀನಿ. ಎದ್ದು ಗುಟ್ಲೆ ಫಸ್ಟ್ ಬಟ್ಟೆ ಮಡಿಚಿಟ್ಟೆ. 2 ಪುಟ್ಟಾಗಿದ್ವು. 2 ಮತ್ತು 1 ವಾರಕ್ಕೆ ಬೇಕಲ್ರಿ ಯೂನಿಫಾರ್ಮು ಅವೆಲ್ಲ ನೀನೇ ಹಾಕಿಬಿಟ್ಟಿದ್ವಿ. ಈಗ ಅವನ್ನೆಲ್ಲ ಮಡಿಚಿಟ್ಟೆ. ಹೋಗಿ ತರಕಾರಿನೂ ತೊಗೊಂಬಂದ್ವಿ. 15 ದಿನ ಆಗಿತ್ತು ತರಕಾರಿ ತೊಗೊಂಬಂದು. ತಂದು ಇಲ್ಲೇ ಇಟ್ಟಿವಿ, ಇನ್ನೂ ತೆಗೆದಿಟ್ಟಿಲ್ಲ, ನೋಡ್ಬೋದು. ಅವೆಲ್ಲ ಕವರ್ನಾಗ ಹಾಕೊಂಡು ತೊಗೊಂಬಂದೀವಿ. ಬೀನ್ಸು, ಚೌಳಿಕಾಯಿ, ಬದ್ನಿಕಾಯಿ. ಏನವ ಬಾ 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 ಬಾ, ಕಾಲಾಗ ಚೀಲ ಐತಿ. ಬಾ ಈಗ ಎದ್ದಾಳಿಕಿನ. ಬಾ ಬಾ ಅಲ್ಲ. ಬೇಡ ಅಂದ್ರೆ ಅಲ್ಲೇ ನಿಂದ್ರು, ಅಲ್ಲೇ ನಿಂತ್ಕ. ಅಂಬ ಬಂತನವ? ಹಾಂ, ಬಂತನ ನೋಡಂಬ. ನೋಡ್ರಿ ಎಷ್ಟು ನಡೆದೈತಿ. ತರಕಾರಿ ತೊಗೊಂಬಂದ್ವಿ. ಇಲ್ಲೇ ನಮ್ಮ ಮನೆಯವರು ಏನು ಮಾಡಕತ್ತೀರಿ ನೋಡ್ರಿ. ಅರ್ಧ ಕಬಾಬಿಗೆ ಹಾಕಿಟ್ಟಾರ, ಅರ್ಧ ಸಾಂಬಾರಿಗೆ ಇಟ್ಟಾರ. ಇಲ್ಲಿ ಉಣ್ಣಿ ಹಚ್ಕೊಂಡೋಗತ್ತಾರೆ. ಈರುಳ್ಳಿ, ಟೊಮೆಟೊ ಕಬಾಬು ಮಾಡ್ತಾರೆ. ಈಗ ಮತ್ತು ಸಾಂಬಾರು ಮಾಡ್ತಾರೆ. ಹಾಲು ನೋಡ್ರಿ ಎಷ್ಟಕೊಂಡ ಹಾಲು. ಎದ್ದು ಉಟ್ಲೆ ಕಾಯಿಸ್ಬಿಟ್ಟಿದ್ರೆ ಹೊಡಿತಿದ್ದಿಲ್ಲ ಅವು. ಕಾಸೇ ಇಲ್ಲ. ಈ ಕಾಸಕ್ಕಿಟ್ರೆ ಒಡೆದೋದು. ಹಿಂಗೆ ಇಷ್ಟಕೊಂಡ ಹಾಲು ವೇಸ್ಟ್ ಆಯ್ತು ಇವತ್ತು. ಚಿಕನ್ ಕಬಾಬ್ ಕೇಳಿದ್ಲಂತ ನಮಿತಾ, ಅದಕ್ಕೆ ಕಬಾಬ್ ಮಾಡಕತ್ತಾರ. ಸ್ವಲ್ಪ ಐತಲ್ರಿ ಸಾಂಬಾರಿಗೆ, ಆಗುತ್ತಾ? ಬಾಳೆಹಣ್ಣು ತೊಗೊಂಬಂದೀನಿ. ಆಗುತ್ತಾ ಅದು ಎಲ್ಲರಿಗೆ? ವಿಪುಲ ಇವರು ಎತ್ತರವಾರು ಬರ್ತಾರೆ. ಓ ಏನವ ಇವತ್ತು ಒಂದಿನ ಆದ್ರೆ ಸಾಕು, ಹೌದಿಲ್ಲ? ಏನು ನೋಡಿ ನೋಡಿ ಕಟ್ಪಾಯಿ ಚಲ ಮುಖ ತೊಳಿತೀನಿ. ಬಾ ಬಾ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇವತ್ತು ಸಂಡೇ ಅಲ್ಲ, ಇವತ್ತಿಂದು ಕಂಟಿನ್ಯೂ ವ್ಲಾಗ್ ನಾನು ಮತ್ತು ನಾಳೆ ಶೇರ್ ಮಾಡ್ಕೊತೀನಿ. ಸಾಕು ಇವತ್ತಿಗೆ ಇಷ್ಟು. ಮತ್ತು ನೋಡೋಣ ಮತ್ತು ಏನೇನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಈಗ ಇವನ್ನೆಲ್ಲ ತೆಗೆದಿಡ್ಬೇಕು, ತೆಗೆದಿಡ್ತೀವಿ. ಹಾಗೆ ಇವತ್ತಿನ ಏನು ಬಾ ಏನು ಹ್ಞೂ ಯಾರ ಜೊತೆ ಮಾತಾಡಕತ್ತೀನಿ ನೋಡು. ಇಲ್ಲಿ ನೋಡು, ನೋಡಿದ್ಯಾ? ಯಾರದಾರ ಗೊಂಬೆ? ಮುಜ್ಜು ರಿಜು. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.